ಹೀಗೆ ಕಾಂಗ್ರೆಸ್ ಈ ಮನ್ರೇಗಾ ವಿಚಾರವನ್ನು ಇಟ್ಕೊಂಡು ಪ್ರತಿಭಟನೆ ನಡೆಸ್ತಾ ಇದ್ರೆ ಇತ್ತ ವಿಪಕ್ಷಗಳೇನು ಸುಮ್ಮನೆ ಕೂತಿಲ್ಲ. ಬಿಜೆಪಿ ಹಾಗೆ ಜೆಡಿಎಸ್ ಈ ಅಬಕಾರಿ ಹಗರಣ ಅನ್ನುವಂತ ವಿಚಾರವನ್ನ ಮುಂದಿಟ್ಕೊಂಡು ದೊಡ್ಡ ಒಂದು ಪ್ರತಿಭಟನೆಯನ್ನ ಇವತ್ತು ನಡೆಸೋ ಪ್ರಯತ್ನವನ್ನ ಮಾಡಿವೆ. ಅಂದ್ರೆ ನಾವು ಇವತ್ತು ಎರಡೂ ಕಲಾಪದಲ್ಲೂ ಕೂಡ ವಿಧಾನಸಭೆ ಹಾಗೆ ವಿಧಾನ ಪರಿಷತ್ನಲ್ಲಿ ಇದೇ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತು. ಅಷ್ಟೇ ಅಲ್ಲ, ಸದನದ ಹೊರಗೂ ಕೂಡ ಈ ವಿಚಾರವನ್ನ ಮುಂದಿಟ್ಕೊಂಡು ಬಿಜೆಪಿ ಪ್ರತಿಭಟಿಸ್ತಾ ಇದೆ. ಒಂದು ಹಂತದಲ್ಲಿ ಅಹೋರಾತ್ರಿ ಧರಣಿ ನಡೆಸೋದಕ್ಕೂ ಕೂಡ ಬಿಜೆಪಿ ಯೋಜನೆಯನ್ನ ಸಿದ್ಧಪಡಿಸ್ಕೊಳ್ತಾ ಇತ್ತು ಅನ್ನೋದನ್ನು ಕೂಡ ನಾವು ಕೇಳ್ಪಡ್ತಾ ಇದ್ವಿ. ಹಾಗಾದ್ರೆ ಈ ಈ ಅಬಕಾರಿ ಆರೋಪವನ್ನ ಏನು ಅಥವಾ ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟ ಹಾಗಿನ ಲಂಚದ ಆರೋಪ ಮಾಡಿ ಬಿಜೆಪಿ ನಡೆಸ್ತಾ ಇರುವಂತ ಹೋರಾಟ ಇವತ್ತು ಹೇಗಿತ್ತು, ಮುಂದೆ ಇದನ್ನು ಹೇಗೆ ಕೊಂಡೊಯ್ಯುವಂತ ಕೆಲಸ ಬಿಜೆಪಿಯಲ್ಲಿ ಆಗ್ತಾ ಇದೆ, ಬನ್ನಿ ನೋಡೋಣ. ರಾಜೀನಾಮೆ ತಗೊಂಡಿಲ್ಲ ಅಂದ್ರೆ ಮುಖ್ಯಮಂತ್ರಿ ರಾಜೀನಾಮೆ ತಗೊಂಡು ರಾಜೀನಾಮೆ ಕೊಡ್ಬೇಕು. ನಾನೇನು ಮಾತಾಡ್ಬೇಕು ಅಂತ ನೀವ್ ಹೇಳ್ಬೇಕಾಗಿಲ್ಲ. ಅಸ್ತ್ರಕ್ಕೆ ಅಸ್ತ್ರ, ಉತ್ತರಕ್ಕೆ ಪ್ರತ್ಯುತ್ತರ. ರಾಜ್ಯ ಕಾಂಗ್ರೆಸ್ ಮನ್ರೇಗಾ ಹೋರಾಟಕ್ಕಿಳಿದಿದ್ರೆ ವಿಪಕ್ಷಗಳು ಕೂಡ ಸರ್ಕಾರದ ವಿರುದ್ಧ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿವೆ. ಬಿಜೆಪಿ ಜೆಡಿಎಸ್ ನಾಯಕರು ರಾಜ್ಯಪಾಲರ ಭಾಷಣದ ಬೆಳವಣಿಗೆ, ರಾಜೀವ್ ಗೌಡನ ಧಮಕಿ ಸೇರಿದಂತೆ ಸರ್ಕಾರದ ಕೆಲ ವಿಚಾರಗಳನ್ನ ಮುಂದಿಟ್ಟು ಪ್ರತಿಭಟಿಸಿದ್ರು. ರಾಜ್ಯ ಸರ್ಕಾರದ ವಿರುದ್ಧ ಪ್ಲಕಾರ್ಡ್ ಹಿಡಿದಿದ್ರು. ಸಾಲು ಸಾಲು ಎಡವಟ್ಟುಗಳನ್ನ ಮುಂದಿಟ್ಟು ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋ ಕೆಲಸ ಮಾಡಿದ್ರು. ಇಷ್ಟು ಮಾತ್ರವಲ್ಲದೆ ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ ಎನ್ನಲಾದ ಭ್ರಷ್ಟಾಚಾರವನ್ನ ಪ್ರತಿಭಟನೆಯಲ್ಲಿ ಹೈಲೈಟ್ ಮಾಡಿದ್ರು. ಶತಾಯಗತಾಯ ಅಬಕಾರಿ ಸಚಿವರು ರಾಜೀನಾಮೆ ಕೊಡಲೇಬೇಕು ಅಂತ ಆಗ್ರಹಿಸಿದ್ರು. ಮುಖ್ಯಮಂತ್ರಿಗೆ 3-4 ಬಾರಿ ಭೇಟಿ ಮಾಡಿದ್ರು ಕೂಡ ನಾನು ನೋಡೋಣ ಮಾಡೋಣ ಅಂತಾರೆ. ಯಾಕಂದ್ರೆ ಇದ್ರಲ್ಲಿ ಪಾಲು ಅವ್ರಿಗೂ ಹೋಗ್ತದೆ. ಮುಖ್ಯಮಂತ್ರಿಗೆ ಪಾಲು ಹೋಗಿಲ್ಲ ಅಂದ್ರೆ ಅವ್ರು ಇಷ್ಟೊತ್ತಿಗೆ ಈ ರಾಜೀನಾಮೆ ತಗೋಬೇಕಾಯ್ತು. ನೆಕ್ಸ್ಟ್ ನಾವು ಮುಖ್ಯಮಂತ್ರಿಯ ರಾಜೀನಾಮೆನೂ ಕೇಳ್ತೀರಿ. ಮಂತ್ರಿ ರಾಜೀನಾಮೆ ತಗೊಂಡಿಲ್ಲ ಅಂದ್ರೆ ಮುಖ್ಯಮಂತ್ರಿ ರಾಜೀನಾಮೆ ಕೇಳ್ತೀವಿ. ಸಿದ್ದರಾಮಯ್ಯನವರು ತಮ್ಮ ಬೊಕ್ಕಸಕ್ಕೆ ಹಣವನ್ನು ತುಂಬಿಸ್ಕೋಬೇಕು, ಗ್ಯಾರಂಟಿಗಳಿಗೆ ಹಣ ತುಂಬಿಸ್ಕೋಬೇಕು ಅಂತ ಹೇಳಿ ಇವತ್ತು ಟಾರ್ಗೆಟ್ ಅನ್ನ 35% ಟಾರ್ಗೆಟ್ ಜಾಸ್ತಿ ಮಾಡಿದ್ದಾರೆ ಕಳೆದ 2.5 ವರ್ಷದಲ್ಲಿ. ನಾವು ಧರಣಿ ಮಾಡ್ತಾ ಇದ್ದೀವಿ. ವಿಧಾನಸಭೆಯೊಳಗೂ ಅಬಕಾರಿ ಅಸ್ತ್ರ ಪ್ರತಿಧ್ವನಿಸಿದೆ. ಅಬಕಾರಿ ಇಲಾಖೆಯ ಭ್ರಷ್ಟಾಚಾರದ ಆರೋಪದ ಬಗ್ಗೆ ಚರ್ಚೆಗೆ ಅವಕಾಶ ನೀಡುವಂತೆ ವಿಪಕ್ಷಗಳು ಪ್ರತಿಭಟನೆ ನಡೆಸಿದ್ವು. ಸದನದ ಬಾವಿಗಿಳಿದು ಧರಣಿ ನಡೆಸಿದ್ರು. ನಾವು ನಿನ್ನೆ ಈ ಅಬಕಾರಿ ಇಲಾಖೆಯಲ್ಲಿ ಆಗಿರುವಂತ ಭ್ರಷ್ಟಾಚಾರದ ಬಗ್ಗೆ ವಿಡಿಯೋಗಳು ಬಂದಿದೆ, ಆಡಿಯೋಗಳು ಬಂದಿದೆ. ಜನ ಬೀದಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇದರಲ್ಲಿ ಪಾಲು ಮಂತ್ರಿಗೆ ಹೋಗ್ತದ, ಮುಖ್ಯಮಂತ್ರಿಗೆ ಹೋಗ್ತದ, ಈ ಥರದ್ದೆಲ್ಲ ಆಗಿರೋದ್ರಿಂದ ನಾವು ಎಸ್.ಟಿ. ನಿಗಮದ್ದು ಆದಾಗ ಇಮಿಡಿಯೇಟ್ ಆಗಿ ರಾಜೀನಾಮೆ ತಗೊಂಡ್ರು. ಇವ್ರಿಗೆ ಯಾಕೆ ರಾಜೀನಾಮೆ ತಗೊಂತಾ ಇಲ್ಲ? ಅದಕ್ಕೆ ಅಧ್ಯಕ್ಷರು ನಾವು ಧರಣಿ ಮಾಡ್ತಾ ಇದ್ದೀರಿ. ದಯವಿಟ್ಟು ಅವಕಾಶ ಕೊಡಬೇಕು, ನಮ್ಗೆ ಮಾತಾಡೋಕ್ಕೆ ಅವಕಾಶ ಕೊಡಬೇಕು. ನಾವು ನಿಲುವಳಿ ಸೂಚನೆ ಕೊಟ್ಟಿದ್ದೀರಿ. ಬಳಿಕ ಸ್ಪೀಕರ್ ಯುಟಿ ಖಾದರ್ ಚರ್ಚೆಗೆ ಅವಕಾಶ ನೀಡೋದಾಗಿ ಭರವಸೆ ಕೊಟ್ಟರು. ಆ ಬಳಿಕವಷ್ಟೇ ವಿಪಕ್ಷಗಳು ಧರಣಿಯಿಂದ ಹಿಂದೆ ಸರಿದ್ರು. ಈಗ ತಾವು ಒಂದು ನಿಲುವಳಿ ಸೂಚನೆ ಕೊಟ್ಟಿದ್ದೀವಿ. ಅದನ್ನು ನಾನು 6 ಕನ್ವರ್ಟ್ ಮಾಡಿ ನಿಮಗೆ ಅವಕಾಶ ಕೊಟ್ಟೇವೆ. 6 ಕನ್ವರ್ಷನ್ 69 ಕನ್ವರ್ಟ್ ಮಾಡಿ ಚರ್ಚೆಗೆ ಅವಕಾಶ ಮಾಡಿ ಕೊಟ್ಟು ಹೇಳಿದ್ದೇನೆ. ಪ್ರಸ್ತಾವ ಮಾಡಬೇಕು. ನಿಮಗೆ ಗೌರವ ಕೊಟ್ಟು ನಾವು ಈ ಧರಣಿಯನ್ನ ವಾಪಸ್ ತಗೊಂಡ್ಕೊಡ್ತಾ ಇದ್ದೀರಿ. ತಿರುಗಿ ನೀವು ಮಾತು ತಪ್ಪಬಾರ್ದು. ಆ ಕಡೆ ವಾಲ್ಬೇಡಿ, ಸ್ವಲ್ಪ ಈ ಕಡೆನೂ ವಾಲಿ ಅಂತ ಹೇಳ್ತಾ ಇದ್ದೀರಿ. ಪ್ರಸ್ತಾವ ಮಾಡಬೇಕು. ವಿಧಾನಸಭೆಯ ಮೊಗಸಾಲೆಯಲ್ಲಿ ಬಿಜೆಪಿ ನಾಯಕರು ಚರ್ಚೆ ನಡೆಸುತ್ತಿದ್ದಾರೆ. ತಿಮ್ಮಾಪುರ ರಾಜೀನಾಮೆ ನೀಡುವವರೆಗೂ ಅಹೋರಾತ್ರಿ ಧರಣಿ ನಡೆಸುವ ಬಗ್ಗೆ ಚರ್ಚೆ ಮಾಡಿದ್ದಾರೆ. ವಿಧಾನ ಪರಿಷತ್ನಲ್ಲಿ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಪ್ರಶ್ನೆಯೊಂದನ್ನ ಕೇಳಿದ್ರು. ಅಬಕಾರಿ ಭ್ರಷ್ಟಾಚಾರದಲ್ಲಿ ಸಿಎಂ ಪಾತ್ರ ಏನು ಅಂತ ಪ್ರಶ್ನಿಸಿದ್ರು. ಈ ಪ್ರಶ್ನೆ ಸಚಿವ ಸಂತೋಷ್ ಲಾಡ್ರನ್ನ ಕೆರಳುವಂತೆ ಮಾಡಿತು. ಮುಖ್ಯಮಂತ್ರಿಗಳ ಪಾತ್ರ ಏನು ಅಂತ ಪ್ರಶ್ನೆ ಮಾಡಿದ್ದೇನೆ. ರೈತರ ಮನೆಗೆ ಕಳಿಸ್ತಿಲ್ಲ. ರೈತರ ಮನೆಗೆ ನಾನೇನು ಮಾತಾಡ್ಬೇಕು ಅಂತ ನೀವ್ ಹೇಳ್ಬೇಕಾಗಿಲ್ಲ. ಇನ್ನು ಛಲವಾದಿ ನಾರಾಯಣ ಸ್ವಾಮಿ ಆರೋಪ ಮಾಡ್ತಿದ್ದಂತೆ ಸಚಿವ ಚಲುವರಾಯ ಸ್ವಾಮಿ ಹಾಗೂ ಶಿವರಾಜ್ ತಂಗಡಗಿ ಮುಗಿಬಿದ್ರು. ಆದ್ರೆ ಛಲವಾದಿ ಮಾತ್ರ ಯಾವುದಕ್ಕೂ ಜಗ್ಗಲೇ ಇಲ್ಲ. ನಾನೇನು ಮಾತಾಡ್ಬೇಕು ಅಂತ ನೀವ್ ಹೇಳ್ಬೇಕಾಗಿಲ್ಲ. ನೀವೇ ನಾನು ಮಾತಾಡೋದು
ಉತ್ತರ ಕೊಡ್ಬೇಕು. ತಿಮ್ಮಾಪುರ್ ಅವರನ್ನ ವಜಾ ಮಾಡಿಸಿ ನಾವು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ಇದೆಲ್ಲದರ ನಡುವೆ ಆರ್ ಬಿ ತಿಮ್ಮಾಪುರ ನಾನ್ ಯಾಕೆ ರಾಜೀನಾಮೆ ಕೊಡ್ಲಿ ಅಂತ ಪ್ರಶ್ನಿಸಿದ್ದಾರೆ. ನನ್ನೇನು ಪಾತ್ರ ಅದರಲ್ಲಿ? ನಾನ್ಯಾಕೆ ರಾಜೀನಾಮೆ ಕೊಡಬೇಕು? ಯಾವ್ದಾದ್ರು ಸ್ವಲ್ಪ ಮುಂದೆ ರಾಜೀನಾಮೆ ಕೊಡಬೇಕು. ನಾನು ಏನು ತಪ್ಪು ಮಾಡಿದ್ದಿಲ್ಲ. ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮದ ಬಗ್ಗೆ ಬಿಜೆಪಿ ಜೆಡಿಎಸ್ ನಾಯಕರು ಸಮರ ಸಾರಿದ್ದಾರೆ. ಆರ್ ಬಿ ತಿಮ್ಮಾಪುರ ರಾಜೀನಾಮೆ ಕೊಡಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಅನಿಲ್, ಹರೀಶ್ ಜೊತೆ ಕಿರಣ್ ಹನಿಯಡ್ಕ, ಟಿವಿ9 ಬೆಂಗಳೂರು.